ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೇಘಾ ಶಿವ್ ವ್ಲಾಗ್ಸ್. ಎಲ್ಲ ತಮ್ಮನೇಲಿ ನೋಡಿರ್ತೀರ ಯಾವುದ್ರ ಬಗ್ಗೆ ವ್ಲಾಗ್ ಆಗಿರುತ್ತೆ ಅಂತ. ಸೊ ನಾನು ಇವತ್ತು ಗೆಟ್ ರೆಡಿ ವಿತ್ ಮೀ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ನಾನು ಹೇಗೆ ಮನೆಯಲ್ಲಿ ರೆಡಿ ಆಗ್ತೀನಿ, ಡೈಲಿ ಹೇಗೆ ರೆಡಿ ಆಗ್ತೀನಿ, ಏನಾದರೂ ಹೊರಗಡೆ ಹೋಗ್ಬೇಕಾದ್ರೆ ಹೇಗೆ ರೆಡಿ ಆಗ್ತೀನಿ, ಮತ್ತು ಏನಾದರೂ ವೀಡಿಯೋ ಏನಾದರೂ ಮಾಡ್ಬೇಕಾದ್ರೆ ಹೇಗೆ ರೆಡಿ ಆಗ್ತೀನಿ ಅಂತ ಇವತ್ತು ನಿಮಗೆ ನಾನು ತೋರಿಸ್ಕೊಡ್ತೀನಿ. ನಾನು ಹೇಗೆ ರೆಡಿ ಆಗ್ತೀನಿ ಅಂತ. ಏನಿಲ್ಲ ಗೈಸ್, ಸಿಂಪಲ್ಲು, ಜಾಸ್ತಿ ನಾನು ವೀಡಿಯೋ ಲಾಂಗ್ ಮಾಡೋಕ್ಕೆ ಹೋಗಲ್ಲ. ಸೊ ನಾನು ಫಸ್ಟ್ ರೆಡಿ ಆಗಬೇಕು ಅಂತ ಹೇಳಿದ್ರೆ, ಇವಾಗ ತಾನೇ ಫ್ರೆಶ್ ಅಪ್ ಆಗಿ ಬಂದಿದ್ದೀನಿ. ನೀಟಾಗಿ ಮನೆ ಕೆಲಸ ಎಲ್ಲ ಮುಗಿಸಿ ಸ್ನಾನ ಮಾಡ್ಕೊಂಡು ಇವಾಗ ಸ್ಟಾರ್ಟ್ ಮಾಡ್ತೀನಿ ಹೇಗೆ ರೆಡಿ ಆಗ್ತೀನಿ ಅಂತ. ಏನೂ ಇಲ್ಲ, ಸಿಂಪಲಾಗಿ ರೆಡಿ ಆಗ್ತೀನಿ. ಎಲ್ಲಿಗೆ ಹೋದ್ರೂ ನಾನು ಸಿಂಪಲ್, ಜಾಸ್ತಿ ಏನು ಮೇಕಪ್ ಮಾಡ್ಕೊಂಡು ಹೋಗಲ್ಲ. ನೋಡಿ, ಇದು ನಾನೇನು ಮುಖಕ್ಕೇನು ಹಚ್ಚಿಲ್ಲ, ಹೀಗಿದೆ ಇವಾಗ, ಆಯಿತಾ. ಸೊ ನೋಡಿ, ಇಲ್ಲೆಲ್ಲ ಪಿಂಪಲ್ಸ್ ಆಗಿ ಮಾರ್ಕ್ಸ್ ಹಂಗೆ ಆಗಿಬಿಟ್ಟಿದೆ ನೋಡೋಣ. ಸೊ ಇವಾಗ ನಾನು ಏನಿಲ್ಲ, ಒಂದು 5 ಐಟಮ್ಸ್ ತೊಗೊಂಡಿದ್ದೀನಿ ಅಷ್ಟೇ. ತೋರಿಸ್ಬಿಡ್ತೀನಿ ನಿಮ್ಗೆ ಯಾವುದೇ ತೊಗೊಂಡಿದ್ದೀನಿ ಅಂತ. ಫಸ್ಟ್ ನಾನು ಫೌಂಡೇಶನ್ ತೊಗೊಂಡಿದ್ದೀನಿ, ನೆಕ್ಸ್ಟು ರೋಸ್ ಪೌಡರ್ ಲ್ಯಾಕ್ಮಿ ತೊಗೊಂಡಿದ್ದೀನಿ, ಅದಾದಮೇಲೆ ಒಂದು ಲಿಪ್ಸ್ಟಿಕ್ ತೊಗೊಂಡಿದ್ದೀನಿ. ನಂಗೆ ತುಂಬ ಇಷ್ಟ ಈ ಶೇಡು, ಸೊ ಹಾಗಾಗಿ ಇದನ್ನು ತೊಗೊಂಡಿದ್ದೀನಿ. ಒಂದು ಮಸ್ಕರ ತೊಗೊಂಡಿದ್ದೀನಿ, ಆಮೇಲೆ ಇದು ಒಂದು ಕಾಜಲ್ ತೊಗೊಂಡಿದ್ದೀನಿ ಬ್ಲೂ ಹೆವೆನಲ್ದು. ಸೊ ನೆಕ್ಸ್ಟು ಒಂದು ಐಲೈನರ್ ತೊಗೊಂಡು, ನಾನು ಯಾವಾಗಲೂ ಯೂಸ್ ಮಾಡೋದಿದೆ, ಅದಕ್ಕೆ ಇದನ್ನೇ ತೊಗೊಂಡಿದ್ದೀನಿ. ಆಮೇಲೆ ಇದೊಂದು ಸಿ ಕ್ರೀಮ್ ತೊಗೊಂಡಿದ್ದೀನಿ. ಇದೊಂದು ಸ್ವಲ್ಪ ಖಾಲಿಯಾಗಿ ಹುಟ್ಟಿದೆ, ಸ್ವಲ್ಪ ಇದೆ ಅಂತ ಅದನ್ನೇ ತೊಗೊಂಡು. ನನಗೆ ಅದೇ ತುಂಬ ಇಷ್ಟ, ಈ ಸಿ ಕ್ರೀಮ್ ತುಂಬ ಇಷ್ಟ ನನಗೆ. ಸೊ ಅದಕ್ಕೆ ಇದೊಂದು ತೊಗೊಂಡಿದ್ದೀನಿ ಗೈಸ್ ಇವಾಗ. ಸೊ ರೆಡಿ ಆಗಿದೆ. ಇದು ಬ್ಲೆಂಡರ್ ಒಂದು ತೊಗೊಂಡಿದ್ದೀನಿ. ಎಲ್ಲ ಆಯ್ತು. ಇವಾಗ ನಾನು ಫಸ್ಟು ಸ್ವಲ್ಪ ಫೌಂಡೇಶನ್ ಹಾಕೋತೀನಿ. ಜಾಸ್ತಿ ಇಲ್ಲ, ಸ್ವಲ್ಪ ಅಷ್ಟೇ, ಜಾಸ್ತಿನೂ ಹಾಕಲ್ಲ. ನಾನು ತೋರಿಸ್ತೀನಿ ನಾನು ಇಷ್ಟ ಹಾಕೋತೀನಿ ಅಂತ, ಆಯಿತಾ. ಇದನ್ನು ತೊಗೊಂಡು ಸ್ವಲ್ಪನೇ ಎಲ್ಲ ಕಡೆ ಹಾಕೋತೀನಿ. ಜಾಸ್ತಿನೂ ಹಾಕಲ್ಲ, ಸ್ವಲ್ಪ ಅಷ್ಟೇ ಹಾಕಲ್ಲ ನಾನು. ಇದು ಬ್ಲೆಂಡರಲ್ಲಿ ಇರುತ್ತೆ ಅಲ್ವಾ, ಇದು ಮಾಡಿಕೊಂಡು ಈ ಥರ ಬ್ಲೆಂಡ್ ಮಾಡ್ಕೊತೀನಿ ಗೈಸ್. ಜಾಸ್ತಿನೂ ಹಾಕಲ್ಲ ಗೈಸ್, ನಾನು ಸ್ವಲ್ಪ ಹಾಕ್ತೀನಿ ಅಷ್ಟೇ. ನಾನು ಅಷ್ಟೇ ಜಾಸ್ತಿ ಏನೂ ರೆಡಿ ಆಗಲ್ಲ ಮನೇಲಿದ್ರೆ ಇಷ್ಟೇ. ಇದನ್ನು ಹಚ್ಚಲ್ಲ ಫೌಂಡೇಶನ್. ಏನಾದ್ರು ವೀಡಿಯೋ ರೀಲ್ಸ್ ಏನೋ ಸಿಂಪಲ್ ಆಗಿ ಏನಾರು ರೀಲ್ಸ್ ಮಾಡಬೇಕು ಅಂತ ಅಂದ್ಕೊಂಡಾಗ ಅಷ್ಟೇ. ನೋಡಿದ್ರೆ ಇಷ್ಟೇ ಗೈಸ್, ಜಾಸ್ತಿ ಹಚ್ಚಲ್ಲ. ನೋಡಿದ್ರಲ್ವಾ, ಇದಾದ್ಮೇಲೆ ನಾನು ಇದು ಹಚ್ಚಿದ ಮೇಲೆ ನೀನು ಹಚ್ಚಲ್ಲ ನೋಡಿ, ಇಷ್ಟೇ. ಅದಾದಮೇಲೆ ನಾನು ರೋಸ್ ಪೌಡರ್ ಹಚ್ತೀನಿ. ಇದು ನನ್ನ ಫೇವ್ರೆಟ್ ಗೈಸ್, ನಾನು ಯಾವಾಗಲೂ ಇದೇ ಹಚ್ಚೋದು. ಒಂದು ಟೈಮ್ ತೊಗೊಂಡ್ರೆ ಎಷ್ಟು ಗೊತ್ತಾ, ಇದು 215 ರುಪೀಸು. ಇದು ನಿಮಗೆ ಕಾಣಿಸ್ತಿಲ್ಲ ಸರ್, 215 ರುಪೀಸು. ಒನ್ ಟೈಮ್ ತೊಗೊಂಡ್ರೆ ನಾನು ಯೂಸ್ ಮಾಡೋದು ನೋಡಿದ್ರೆ ಒಂದು 3 ಮಂತ್ಸ್ ಬರುತ್ತೆ ನನಗೆ. ನೋಡಿ, ಯಾವಾಗ ತಗೊಂಡಿದ್ದು ಇಷ್ಟಿದೆ, ಇನ್ನು ಸ್ವಲ್ಪ ಇದಿಷ್ಟಿದೆ. ಖಾಲಿ ಆದಮೇಲೆ ಇನ್ನೊಂದು ಬಾಕ್ಸ್ ಇದೆ, ಅದೇನು ಯೂಸ್ ಮಾಡ್ತೀನಿ. ನೋಡಿ ಇಷ್ಟೇ. ನಾನು ಡೈಲಿ ಇದೇ ಥರ ರೆಡಿ ಆಗೋದು. ನನಗೆ ರೆಡಿ ಆಗೋದು ಅಂದರೆ ತುಂಬ ಇಷ್ಟ ಗೈಸ್. ನಾನು ಎಲ್ಲೋದ್ರೂ ಚೆನ್ನಾಗಿ ರೆಡಿಯಾಗಿ ಹೋಗ್ತೀನಿ, ಅದೊಂದು ನನ್ನ ಖುಷಿ. ಚೆನ್ನಾಗಿ ಕಾಣಿಸ್ಬೇಕಲ್ವ. ನೋಡಿ, ಈ ಥರ ನೀಟಾಗಿ ಬ್ಲೆಂಡ್ ಮಾಡ್ಕೊ. ನೆಕ್ಸ್ಟ್ ಪೌಡರ್ ಆಯ್ತಲ್ವಾ, ನೋಡಿ ಚೂರು ಪೌಡರ್ ಇಲ್ಲ, ಥರ ಮಾಡ್ಕೊಂಡಾದ್ಮೇಲೆ ಪೌಡರ್ ಆದಮೇಲೆ ನಾನು ನೆಕ್ಸ್ಟ್ ನಾನು ಏನೋ ಉಚ್ಚಲ್ಲ ಗೈಸ್, ಇದೊಂದು ಕಾಜಲ್.
ಆಲ್ಮೋಸ್ಟ್ ನಾನು ಇದನ್ನ ನಾನು 10th 9th ಸ್ಟ್ಯಾಂಡರ್ಡಿಂದ ಯೂಸ್ ಮಾಡ್ತಾ ಇದ್ದೀನಿ. ಇದು ಒಂದಕ್ಕೆ ಗೈಸ್, ಇದಕ್ಕೆ ಎಷ್ಟು ಗೊತ್ತಾ, ಒಂದಕ್ಕೆ 60 ರೂಪೀಸ್ ಇದು. ಬಟ್ ಚೆನ್ನಾಗಿದೆ, ಡಾಸ್ಲರ್ದು ಚೆನ್ನಾಗಿದೆ. ನೋಡಿ ನಾನೇ ಹಿಂಗೆ ಹಾಕೋತೀನಿ ಅಂತ. ಇನ್ನೊಂದು ಕಡೆ ಹಾಕೊಳ್ಳೋಣ ಇವಾಗ. ಸೊ ನಾನೀಗ ಐಲೈನರ್ ಹಾಕ್ಕೊಂಡಿಲ್ವಾ, ಐಲೈನರ್ ಹಾಕ್ಕೊಂಡ್ಮೇಲೆ ಇದು ಕೆಳಗಡೆ ಇದು ಹಾಕೋತೀನಿ. ಇದು ಕಾಜಲೇನೆ ಇದು ಹಾಕೋ. ಓಕೆ, ಡನ್. ಇಷ್ಟ ಆಯ್ತಲ್ವಾ. ನೆಕ್ಸ್ಟು ಐಬ್ರೋ ಪೆನ್ಸಿಲ್ ಹಾಕೋತೀನಿ. ಲಿಟ್ರಲಿ ಹೇಳಬೇಕು ಅಂದರೆ ಏನು ಗೊತ್ತಾ, ನಾನು ಇದುವರೆಗೂ ಒಂದ್ಸಲನೂ ಐಬ್ರೋಸ್ ಮಾಡಿಸಿಲ್ಲ. ಬಟ್ ನಂಗೆ ಅಷ್ಟಿಲ್ಲ, ಅದಕ್ಕೆ ನಾನು ಮಾಡಿಸಿ. ಇನ್ಕ್ಲೂಡಿಂಗ್ ನನ್ನ ಮದುವೆಲೂ ಕೂಡ ನಾನು ಐಬ್ರೋಸ್ ಮಾಡಿಸಿಲ್ಲ ಗೈಸ್. ನೀವು ನಂಬಲ್ಲ, ಮದುವೆಲೂ ಕೂಡ ಅದೇ ನನಗೆ ಭಯಪ್ಪ ಐಬ್ರೋಸ್ ಮಾಡ್ಸೋಕ್ಕೆ. ಬಟ್ ಮುಂದೆ ಮಾಡಿಸ್ಬೇಕು ಅಂದ್ಕೊಂಡಿದ್ದೀನಿ, ನೋಡೋಣ. ಸಾಕು ಇಷ್ಟೇ. ಆಮೇಲೆ ಎಲ್ಲ ಆಯಿತು. ಮಸ್ಕಾರ ಒಂದು ಹಾಕ್ತೀನಿ. ನೆಕ್ಸ್ಟ್ ಮಸ್ಕಾರ ಇದು ಬ್ಲೂ ಹೆವೆನ್ದೆ. ಜಾಸ್ತಿ ನಾನು ಅದೇ ಇರೋದು, ಬ್ಲೂ ಹೆವೆನ್ ನೋಡದೇ ಇರೋದು. ಸೊ ಫೈನಲಿ ಮಸ್ಕರ ಆಯಿತು. ಹಾಕೊಂಡು ಮಸ್ಕರ ಆಯಿತು. ಮಸ್ಕರ ಆದಮೇಲೆ ಇನ್ನೇನು ಲಿಪ್ಸ್ಟಿಕ್. ಇಷ್ಟೇ ಗೈಸ್ ನಾನು ರೆಡಿ ಆಗೋದು. ಜಾಸ್ತಿ ನಾನು ರೆಡಿನೇ ಆಗಲ್ಲ, ಇಷ್ಟೇ. ನೋಡಿ ಚೆನ್ನಾಗಿ ಕಾಣಿಸ್ತಿದ್ದೀನಲ್ಲ. ನೋಡಿದ್ರೆ ಇಷ್ಟೇ ನಾನು ರೆಡಿ ಆಗೋದು ಅಲ್ವಾ. ಸಿಂಪಲ್ಲಾಗಿ ರೆಡಿಯಾಗಿದ್ದೀನಿ, ಚೆನ್ನಾಗಿ ಕಾಣಿಸ್ತೀನಿ. ನನಗೆ ಚೆನ್ನಾಗಿ ಕಾಣಿಸ್ತು. ನಾನು ರೆಡಿ ಆದರೆ ನನಗೆ ಏನೋ ಒಂಥರ ಖುಷಿ ಗೈಸ್. ರೆಡಿ ಆಗಬೇಕು, ಹೆಣ್ಮಕ್ಳಿಗೆ ರೆಡಿ ಆಗೋದೇ ಒಂದು ಖುಷಿ ಅಲ್ವಾ. ನೋಡಿ ಈ ಥರ ಇದ್ದೀನಿ. ಈಗ ತಲೆ ಬಾಚಿಲ್ಲ, ತಲೆ ಮೇಲೆ ಬಾಚಿ ಸ್ಯಾರಿ ತೋರಿಸ್ತೀನಿ ನಿಮಗೆ. ಸ್ಯಾರಿ ತೋರಿಸಿ ಸ್ಯಾರಿ ವೇರ್ ಮಾಡಿ ಸಿಗ್ತೀನಿ ಗೈಸ್. ಇಷ್ಟೇ ಗೈಸ್, ನಾನು ಇಷ್ಟೇ ತೊಗೊಂಡಿದ್ದು. ಸೊ ಫೈನಲಿ ನಾನು ಈ ಸ್ಯಾರಿನ ಹಾಕ್ಕೋತಾ ಇದ್ದೀನಿ. ನೋಡಿ ಈ ಥರ ಇದೆ ಬ್ಲೌಸ್. ಈ ಥರ ಇದು ಹೇಳಬೇಕು ಅಂದರೆ ಒಂದು ಫಂಕ್ಷನ್ಗೆ ಒಂದೇ ಟೈಮ್ಸ್ ನಾನು ಹಾಕ್ಕೊಂಡಿದ್ದು, ಅದಾದ್ಮೇಲೆ ನಾನು ಹಾಕ್ಕೊಂಡೇ ಇಲ್ಲ. ಸೊ ನೋಡೋಣ, ಇದು ಇವಾಗ ವೇರ್ ಮಾಡೋಣ ಅಂತ ಅನ್ನಿಸ್ತು. ಸೊ ಹಾಗಾಗಿ ಇದನ್ನು ಟ್ರೈ ಮಾಡ್ತೀನಿ ಗೈಸ್. ಇದನ್ನು ವೇರ್ ಮಾಡಿ ನಿಮ್ಗೆ ಸಿಗ್ತೀನಿ. ಅಲ್ಲಿವರೆಗೂ ವ್ಲಾಗ್ನ ಕೊನೆವರೆಗೂ ನೋಡಿ ಗಾಯ್ಸ್. ಫೈನಲಿ ನಾನು ಈ ಸ್ಯಾರಿ ವೇರ್ ಮಾಡ್ಕೊ ಬಂದಿದ್ದೀನಿ, ನೋಡ್ಬೋದು. ಬಟ್ ಫೈನಲ್ ಲುಕ್ ನಿಮಗೆ ತೋರಿಸ್ತೀನಿ. ಸ್ಯಾರಿ ಹಾಕ್ಕೊಂಡ್ಮೇಲೆ ಅದ್ರ ಜೊತೆ ಜ್ಯುವೆಲ್ಲರ್ಸ್ ಹಾಕ್ಕೊಂಡಿಲ್ಲ ಅಂದರೆ ಚೆನ್ನಾಗಿ ಕಾಣಿಸಲ್ಲ.
ಸೊ ಅದಕ್ಕೆ ನಾನು ಇದನ್ನು ಹಾಕೋತಿದ್ದೀನಿ. ಗೊತ್ತಿಲ್ಲ ಹೇಗೆ ಕಾಣಿಸುತ್ತೆ ಅಂತ. ಈ ಇಯರಿಂಗ್ಸ್ ಚಿನ್ನದ್ದು, ಇದನ್ನು ಬಿಚ್ಚಿಬಿಟ್ಟು ಇದನ್ನು ಹಾಕೋತೀನಿ. ಸೊ ಇಯರಿಂಗ್ಸ್ ಹಾಕೋತಾ ಇದ್ದೀನಿ, ಗೊತ್ತಿಲ್ಲ ಹೇಗೆ ಕಾಣುತ್ತೆ ಅಂತ. ಓಕೆ, ಚೆನ್ನಾಗಿ ಕಾಣಿಸ್ತಿದೆ. ಈಗ ತಲೆ ಬಾಚಿಕೊಂಡು ಸ್ಟಿಕ್ಕರ್ ಇಟ್ಕೊಂಡು ನಿಮಗೆ ಸಿಗ್ತೀನಿ ಗಾಯ್ಸ್. ಸೊ ಫೈನಲಿ ನಾನು ಎಲ್ಲ ಆಯ್ತು. ಇವಾಗ ನೋಡಿ, ನಾನು ಆ್ಯಕ್ಚುಲಿ ಫ್ರೀ ಏರ್ ಬಿಡೋಣ ಅಂದ್ಕೊಂಡಿದ್ದೀನಿ. ಫ್ರೀ ಏರ್ ಬಿಟ್ಬಿಟ್ಟು ಸ್ಟಿಕ್ಕರ್ ಹಾಕೋತಿದ್ದೀನಿ ಇವಾಗ. ಸದ್ಯಕ್ಕೆ ಒಂದೇ ಒಂದು ಸ್ಟಿಕ್ಕರ್ ಐತೆ, ಬಟ್ ಇದು ಇದೇ ಕಲರ್ದಿದೆ. ಆಮೇಲೆ ಸ್ಟಿಕ್ಕರ್ ಆಯ್ತಲ್ವಾ, ಸ್ಟಿಕ್ಕರ್ ಆದಮೇಲೆ ಇದ್ರದ್ದೇ ಮ್ಯಾಚಿಂಗ್ ಬ್ಯಾಂಗಲ್ಸ್ ಇದೆ ಗೈಸ್, ನೋಡಿ ಮ್ಯಾಚ್ ಆಗುತ್ತೆ. ಇದ್ರದ್ದೇ ಬ್ಯಾಂಗಲ್ಸ್ ಇದೆ, ಸೊ ಬ್ಯಾಂಗಲ್ಸ್ ಹಾಕೋತೀನಿ. ಮ್ಯಾಚ್ ಆಗುತ್ತೆ ಅಲ್ಲ, ಮ್ಯಾಚ್ ಆಗುತ್ತೆ. ನೋಡಿ ಗೈಸ್, ಚೆನ್ನಾಗಿ ಮ್ಯಾಚ್ ಆಗುತ್ತಲ್ಲ. ಓಕೆ ಗೈಸ್, ಸೊ ಫೈನಲಿ ಹೀಗೆ ರೆಡಿ ಆಗಿದ್ದೀನಿ, ನೋಡಿದ್ರಿ ಅಲ್ವಾ. ಸೊ ನಾನಿವಾಗ ಏನಕ್ಕೆ ರೆಡಿ ಆದೆ ಅಂತ ಇವಾಗ ಹೇಳ್ತೀನಿ ನಿಮಗೆ. ಸೊ ಮನೇಲೇ ಇದ್ದೆ ಅಲ್ವಾ, ನೋಡೋಣ ರೆಡಿಯಾಗಿ ಒಂದೆರಡು ರೀಲ್ಸ್ ಮಾಡೋಣ, ಮತ್ತು ನಾನು ಹೇಗೆ ರೆಡಿ ಆಗ್ತೀನಿ ಅಂತ ನಿಮಗೂ ತೋರಿಸ್ಬೇಕು ಅಂತ ಅನ್ನಿಸ್ತಾಯಿತ್ತು. ಸೊ ಇಷ್ಟೇ ಗೈಸ್, ನಾನು ರೆಡಿಯಾಗಿ ಸಿಂಪಲ್ ನೋಡಿದ್ರಿ ಅಲ್ವಾ. ಈಗ ಹೆಂಗಿದ್ರು ರೆಡಿಯಾಗಿದ್ದೀನಿ, ಒಂದೆರಡು ಸಿಂಪಲ್ ಆಗಿರೋ ರೀಲ್ಸ್ ಮಾಡಿಕೊಂಡು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ನಿಮಗೆ, ಓಕೆನಾ. ಮತ್ತು ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಗೈಸ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ಬಾಯ್.